ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು. ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ ಮೈಸೂರು ಕೊಡಗು ಈ ಭಾಗದ ಜನರ ಸೇವನೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಸರ್ಕಾರಿ ಭೂಮಿಯನ್ನು ಪಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ, ಒಫರ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ, ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ, ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆನೂ ಪತ್ರಿಕಾಗೋಷ್ಠಿ ಆಗುತ್ತೆ. ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು BJP ವಿಚಾರನೇ ಆಗಿರುತ್ತೆ. ಇದು BJPನ ನಾ ಪ್ರತಾಪ್ ಸಿಂಹನ್ಗೆ BJP ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಗಂಡ, ನನ್ನ ಮಗಳಿಗೆ ಅಪ್ಪ, ಅದು ಒಂದು ನಿಮಿಷ. ಆದರೆ ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಾನೊಬ್ಬ BJP ಕಾರ್ಯಕರ್ತ. ಅದು ವಿಜೇಂದ್ರ ಅವ್ರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮಯೂರೇಶಂಕರ್ ಅವ್ರು ಇರ್ಬೋದು, ಯೋಗಾನಂದ್ ಅವ್ರು ಇರ್ಬೋದು, ಅಲ್ಲಿ ದೇವನೂರು ಪ್ರತಾಪ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ಇಲ್ಲಿ ಉಮೇಶ್ ಇದ್ದಾರೆ, ನಾವೆಲ್ಲರೂ ಇಲ್ಲ, ಗೋಪಿ ಇದ್ದಾರೆ, ನಾವೆಲ್ಲ ಅಲ್ಟಿಮೇಟ್ಲಿ BJP ಕಾರ್ಯಕರ್ತರು. ನಮ್ಮ ಹತ್ರ ಒಂದು ಮಾಹಿತಿ ಇದ್ದಾರೆ, ಹಣ ಇಲ್ಲೇನೋ ಆಗೋಗಿದೆ, ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವರು BJP ಕಾರ್ಯಕರ್ತರಾಗಿ ಜನರ ಬಗ್ಗೆ, ರಾಜ್ಯದ ಬಗ್ಗೆ, ಸರ್ಕಾರಿ ಭೂಮಿ ಬಗ್ಗೆ, ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ. ನಾವು ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ. ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು. ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ ಮೈಸೂರು ಕೊಡಗು ಈ ಭಾಗದ ಜನರ ಸೇವನೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಸರ್ಕಾರಿ ಭೂಮಿಯನ್ನು ಪಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ, ಒಫರ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ, ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ, ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆನೂ ಪತ್ರಿಕಾಗೋಷ್ಠಿ ಆಗುತ್ತೆ. ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು BJP ವಿಚಾರನೇ ಆಗಿರುತ್ತೆ. ಇದು BJPನ ನಾ ಪ್ರತಾಪ್ ಸಿಂಹನ್ಗೆ BJP ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಗಂಡ, ನನ್ನ ಮಗಳಿಗೆ ಅಪ್ಪ, ಅದು ಒಂದು ನಿಮಿಷ. ಆದರೆ ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಾನೊಬ್ಬ BJP ಕಾರ್ಯಕರ್ತ. ಅದು ವಿಜೇಂದ್ರ ಅವ್ರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮಯೂರೇಶಂಕರ್ ಅವ್ರು ಇರ್ಬೋದು, ಯೋಗಾನಂದ್ ಅವ್ರು ಇರ್ಬೋದು, ಅಲ್ಲಿ ದೇವನೂರು ಪ್ರತಾಪ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ಇಲ್ಲಿ ಉಮೇಶ್ ಇದ್ದಾರೆ, ನಾವೆಲ್ಲರೂ ಇಲ್ಲ, ಗೋಪಿ ಇದ್ದಾರೆ, ನಾವೆಲ್ಲ ಅಲ್ಟಿಮೇಟ್ಲಿ BJP ಕಾರ್ಯಕರ್ತರು. ನಮ್ಮ ಹತ್ರ ಒಂದು ಮಾಹಿತಿ ಇದ್ದಾರೆ, ಹಣ ಇಲ್ಲೇನೋ ಆಗೋಗಿದೆ, ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವರು BJP ಕಾರ್ಯಕರ್ತರಾಗಿ ಜನರ ಬಗ್ಗೆ, ರಾಜ್ಯದ ಬಗ್ಗೆ, ಸರ್ಕಾರಿ ಭೂಮಿ ಬಗ್ಗೆ, ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ. ನಾವು ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ.